ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಂಜೆ ಆಗ್ತಾ ಇದ್ದಂತೆ ವರುಣಾರ್ಭಟ ಜೋರಾಗಿತ್ತು. ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ವಿಜಯನಗರದಲ್ಲಿ ಗೋಡೆ ಕುಸಿದು ವ್ಯಕ್ತಿ ದುರ್ಮರಣಕ್ಕೀಡಾಗಿದ್ದಾರೆ. ವಿಜಯನಗರದ ಕ್ಲಬ್ ಗೋಡೆ ಕುಸಿದು ಪಾಪ ಆಟೋ ಚಾಲಕ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ದುರಂತದ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಮತ್ತೊಂದು ದುರಂತ ಆಗಿದೆ. ಮಳೆಗೆ ಆಟೋ ಚಾಲಕ ಬಲಿಯಾಗಿದ್ದಾರೆ. ವಿಜಯನಗರದಲ್ಲಿ ಗೋಡೆ ಕುಸಿದು ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ವಿಜಯನಗರ ಕ್ಲಬ್ ಗೋಡೆ ಕುಸಿದು ಆಟೋ ಚಾಲಕ ಶಿವಬೋರಯ್ಯ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ದುರಂತ ಮಾಸೋ ಮುನ್ನವೇ ಮತ್ತೊಂದು ದುರ್ಘಟನೆ ನಡೆದಿದೆ ಬೆಂಗಳೂರಲ್ಲಿ. ಮಳೆಯಿಂದ ರಕ್ಷಣೆ ಪಡೆಯೋದಕ್ಕೆ ಆಟೋವನ್ನು ನಿಲ್ಲಿಸಿರ್ತಾರೆ ಶಿವಬೋರಯ್ಯ ಅವರು. 55 ವರ್ಷದ ವ್ಯಕ್ತಿ ಗಂಗೊಂಡನಹಳ್ಳಿ ನಿವಾಸಿ ಅಂತ ಗೊತ್ತಾಗಿದೆ. ವಿಜಯನಗರದ ಸುತ್ತಮುತ್ತ ಪಾಪ ಬಾಡಿಗೆಗೆ ಅಂತ ಆಟೋ ಓಡಿಸ್ತಾ ಇದ್ರು. ಈ ವೇಳೆ ಮಳೆಯಿಂದಾಗಿ ಸ್ವಲ್ಪ ರೆಸ್ಟ್ ಮಾಡೋಣ, ಬಚಾವಾಗೋಣ ಅಂತೇಳಿ ಗೋಡೆ ಪಕ್ಕ ಆಟೋ ನಿಲ್ಸ್ಕೊಂಡು ನಿಂತಿರ್ತಾರೆ. ಆ ಸಂದರ್ಭದಲ್ಲಿ ದುರಂತ ನಡೆದಿದೆ. ಕ್ಲಬ್ನ ಸ್ವಿಮ್ಮಿಂಗ್ ಪೂಲ್ ಪಕ್ಕದ ಗೋಡೆಯ ಬಳಿ ಆಟೋ ಪಾರ್ಕ್ ಮಾಡಿರ್ತಾರೆ. ಮಳೆ ಕಡಿಮೆ ಆಗಲಿ ಅಂತ ಆಟೋ ಒಳಗಡೆ ಕುಳಿತಿದ್ದಂಥ ಸಂದರ್ಭದಲ್ಲಿ ಈ ದುರಂತ ನಡೆದಿದೆ. ನೋಡಿ ಆ ದೃಶ್ಯ ಎಷ್ಟು ಭೀಕರವಾಗಿದೆ ಅಂತೇಳಿ. ಪಾಪ ಅವರಿಗೊಂದು ಸಣ್ಣ ಕಲ್ಪನೆ ಕೂಡ ಇರಲಿಲ್ಲ ಈ ರೀತಿ ಆಗುತ್ತೆ ಅಂತೇಳಿ. ಆಲ್ರೆಡಿ ಬೆಂಗಳೂರಲ್ಲಿ ಮಳೆ ಬಂದ್ಬಿಟ್ರೆ ಪರಿಸ್ಥಿತಿ ಹೆಂಗಾಗಿದೆ ಅಂತ ಅಂದರೆ, ಮಳೆ ಬಂದರೆ ಗ್ಯಾರಂಟಿ ಒಂದು ಬಲಿ ಆಗೇ ಆಗುತ್ತೆ. ಅಷ್ಟರ ಮಟ್ಟಿಗೆ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇರೋದು. ಜೊತೆಗೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಅದರಲ್ಲಿ ವಿಜಯನಗರದಲ್ಲಿ ಗೋಡೆ ಕುಸಿದು ಪಾಪ ಆಟೋ ಚಾಲಕ ಸಾವನ್ನಪ್ಪಿದ್ದಾರೆ. ಕಂಪ್ಲೀಟಾಗಿ ಆಟೋ ನಜ್ಗುಜ್ಜಾಗೋಗ್ಬಿಟ್ಟಿದೆ. ಅಂದರೆ ಅವರಿಗೂ ಕೂಡ ಗೊತ್ತಿರಲಿಲ್ಲ ಹಿಂಗಾಗತ್ತೆ ಅಂತೇಳಿ. ಮಳೆ ಕಡಿಮೆ ಆಗಲಿ, ಒಂದು ಸ್ವಲ್ಪ ಹೊತ್ತು ಇಲ್ಲಿ ನಿಂತ್ಕೊಂಡು ಹೋಗೋಣ ಅಂತೇಳಿ ಆಟೋದಲ್ಲಿ ಕೂತಿರ್ತಾರೆ. ಆ ವೇಳೆ ಕಾಂಪೌಂಡ್ನ ಗೋಡೆ ಕುಸಿದು 55 ವರ್ಷದ ವ್ಯಕ್ತಿ ಶಿವಬೋರಯ್ಯ ಅಂತೇಳಿ ಆತನ ಹೆಸರು, ಆತ ಸಾವನ್ನಪ್ಪಿದ್ದಾರೆ. ಗಂಗೊಂಡನಹಳ್ಳಿ ನಿವಾಸಿ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ನೋಡಿ, ಅದರಲ್ಲೂ ಬೆಂಗಳೂರಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಎಷ್ಟು ಮರಗಳು ಬೀಳ್ತವೆ, ಎಷ್ಟು ಗೋಡೆಗಳು ಬೀಳ್ತವೆ, ಎಷ್ಟು ಬಿಲ್ಡಿಂಗ್ಗಳು ಒಂದು ರೀತಿ ಎಲ್ಲ ಶಿಥಿಲಾವಸ್ಥೆಗೆ ತಲುಪಿದ್ದಾವೆ. ಆಮೇಲೆ ಭಯ ಆಗುತ್ತೆ. ಮಳೆ ಬಂತು ಅಂತ ಅಂದರೆ ರಸ್ತೆಯಲ್ಲಿ ಓಡಾಡಬೇಕು ಅಂತ ಅಂದರೆ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕು. ಯಾವ ಮರ ಎಲ್ಲಿ ತಲೆ ಮೇಲೆ ಬೀಳುತ್ತೋ, ಎಲ್ಲಿ ಕಾರ್ ಮೇಲೆ ಬೀಳುತ್ತೋ, ಬೈಕ್ ಮೇಲೆ ಬೀಳುತ್ತೋ, ಯಾರು ಕೈ ಕಟ್ಟಾಗುತ್ತೋ, ಯಾರು ಕಾಲು ಕಟ್ಟಾಗುತ್ತೋ ಗೊತ್ತಿಲ್ಲ. ಅದರಲ್ಲಿ ಅಮಾಯಕರು ಎಷ್ಟು ಜೀವ ಕಳ್ಕೊಬೇಕು ಗೊತ್ತಿಲ್ಲ. ನೋಡಿ, ಪಾಪ ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದಂಥ ವ್ಯಕ್ತಿ ಆತ. ಶಿವಬೋರಯ್ಯ ಅಂತ ಆತನ ಹೆಸರು. ಗಂಗೊಂಡನಹಳ್ಳಿ ನಿವಾಸಿ. ಈ ವಿಜಯನಗರ ಸಮೀಪ ಅದೇ ಏರಿಯಾದಲ್ಲೇ ಬಾಡಿಗೆಗೆ ಆಟೋಗಳನ್ನು ಓಡಿಸ್ಕೊಂಡು ಜೀವನ ನಡೆಸ್ತಾ ಇದ್ದಂಥ ವ್ಯಕ್ತಿ ಇವತ್ತು ಸುರಿದಂಥ ಮಳೆಗೆ ಪಾಪ ಬಲಿಯಾಗಿದ್ದಾರೆ. ಏಕಾಏಕಿ ಕಾಂಪೌಂಡ್ ಕುಸಿದಂಥ ಪರಿಣಾಮ ಆತ ಸ್ಥಳದಲ್ಲೇ ಜೀವ ಬಿಟ್ಟಿದ್ದಾನೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಗಿರೀಶ್. ಆ ಘಟನೆ ನಡೆದಂತಹ ಜಾಗದಿಂದನೇ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಗಿರೀಶ್, ನಿಜಕ್ಕೂ ಕೂಡ ಬೆಂಗಳೂರಲ್ಲಿ ಮಳೆ ಬಂದರೆ ಒಂದು ಬಲಿ ಗ್ಯಾರಂಟಿ ಅನ್ನುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಪಾಪ ಆತ ಮಳೆ ಕಡಿಮೆ ಆಗಲಿ ಅಂತ ನಿಂತಿದ್ದಂಥ ಸಂದರ್ಭದಲ್ಲಿ ಒಂದು ದುರ್ಘಟನೆ ನಡೆದಿರೋದು. ಎಷ್ಟೊತ್ತಿಗೆ ಆಗಿದ್ದು ಇದು? ಜೊತೆಗೆ ಆತ ಎಲ್ಲಿಯವರು, ಏನು ಮಾಹಿತಿ ಸಿಕ್ಕಿದೆ? ಇದು ಖಂಡಿತವಾಗಿಯೂ ಮಳೆ ಅವಾಂತರ ಸೃಷ್ಟಿಸೋದು ಒಂದೆಡಲ್ಲ ಅಂತಾನೆ ಹೇಳ್ಬೇಕು. ಪ್ರಸ್ತುತವಾಗಿ ವಿಜಯನಗರದ ಕ್ಲಬ್ ಏನಿದೆ ಅದರ ಬಳಿ ನಾನಿದ್ದೇನೆ. ನೀವು ಬಲಭಾಗದಲ್ಲಿ ನೋಡ್ತಾ ಹೋಗ್ಬೋದು. ಶಿವಬೋರಯ್ಯ ಎನ್ನುವ ಸುಮಾರು 52 ವರ್ಷ ವಯಸ್ಸಿನ ವ್ಯಕ್ತಿ ಏನಿದ್ದಾನೆ ಈಗ ಸಾವನ್ನಪ್ಪಿರೋದು. ಈ ಆಟೋವನ್ನ ಏನ್ ನೋಡ್ತಾ ಇದ್ದೀರಾ, ಇದೇ ಒಂದು ಆಟೋದಲ್ಲಿ ಆ ವ್ಯಕ್ತಿ ಕುಳಿತಿದ್ದ. ಅಂದ್ರೆ ಮಳೆ ಬಂದ ಕಾರಣದಿಂದಾಗಿ ಆತ ಈ ಆಟೋದಲ್ಲಿ ಈ ಒಂದು ಕಾಂಪೌಂಡ್ ಬಲಭಾಗದಲ್ಲಿ ನಿಂತುಕೊಂಡು ಆತ ಏನು ರೆಸ್ಟ್ ನ ತೆಗೆದುಕೊಳ್ತಿದ್ದ. ಆದ್ರೆ ಈ ಒಂದು ಕಾಂಪೌಂಡ್ ಸಾಕಷ್ಟು ಶಿಥಿಲಾವಸ್ಥೆಯನ್ನ ತಲುಪಿತ್ತು ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಆದ್ರೆ ಅದರ ಕೆಳಭಾಗದ ಬೇಸ್ಮೆಂಟ್ ಏನಿದೆ ಅದು ಸಾಕಷ್ಟು ದಿನಗಳಿಂದ ಮಳೆಯಲ್ಲಿ ನಿನ್ನ ಕಾರಣದಿಂದಾಗಿ ಆ ಒಂದು ಕಾಂಪೌಂಡ್ ಕುಸಿತವಾಗಿದೆ. ಇದು ಕಾಂಪೌಂಡ್ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಸುಮಾರು
15 ಅಡಿ ಎತ್ತರದ ಒಂದು ಕಾಂಪೌಂಡ್ ಅದು. ಅದರ ಪಕ್ಕದಲ್ಲಿ ಎಡಭಾಗದಲ್ಲಿ ಏನು ಕ್ಲಬ್ ಇದೆ ಅಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಇತ್ತು. ಹೀಗಾಗಿ ಸಾಕಷ್ಟು ಸೀಪೇಜ್ ಅಲ್ಲಿ ಹೆಚ್ಚಾಗಿ ಸೇರ್ಕೊಂಡಿತ್ತು. ಹೀಗಾಗಿ ಬೆಂಗಳೂರಿನಲ್ಲಿ ಸುಮಾರು 5 ರಿಂದ 6 ದಿನಗಳಿಂದಲೂ ಕೂಡ ಸಾಕಷ್ಟು ಒಂದು ಮಳೆ ಪ್ರಮಾಣ ಹೆಚ್ಚಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾಂಪೌಂಡ್ ಕುಸಿತ ಆಗಿದೆ. ಪರಿಣಾಮ ಸುಮಾರು 53 ವರ್ಷದ ಶಿವಬೋರಯ್ಯ ಎನ್ನುವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಇನ್ನುಳಿದಂತೆ ಇದೇ ಒಂದು ಸ್ಥಳದಲ್ಲಿ ಒಂದು ಆಟೋ, ಅದೇ ರೀತಿ ಒಂದು ಮಿನಿ ಟ್ರಕ್ ಕೂಡ ಜಖಮ್ ಆಗಿದೆ. ಇನ್ನು ಈ ಭಾಗದಲ್ಲಿ ನೀವೇ ನೋಡ್ತಾ ಇದ್ದೀರಾ, ಈ ಭಾಗವೂ ಕೂಡ ಆ ಕಾಂಪೌಂಡ್ ಕುಸಿತ ಆಗಿದೆಯಲ್ಲ ಅದೇ ಭಾಗ. ಅಂದ್ರೆ ಸುಮಾರು 40 ಅಡಿಯಷ್ಟು ಉದ್ದದ ಒಂದು ಕಾಂಪೌಂಡ್, ಅದೇ ರೀತಿ ಸುಮಾರು 15 ಅಡಿ ಎತ್ತರದ ಒಂದು ಕಾಂಪೌಂಡ್ ಕುಸಿತ ಆಗಿದೆ. ಇನ್ನುಳಿದಂತೆ ಏನು ನೋಡ್ತಾ ಇದ್ರೆ ಇದೆಲ್ಲವೂ ಕೂಡ ವಿಜಯನಗರದ ಫೇಮಸ್ ವಿಜಯನಗರ ಕ್ಲಬ್ ಜಾಗಕ್ಕೆ ಸೇರಿರೋದು. ಇನ್ನು ಎಡಭಾಗದಲ್ಲಿ ಏನು ಒಂದು ಕಾಂಪೌಂಡ್ ಇಂದ ಮೇಲ್ಗಡೆ ಹೋದ್ರೆ ಎಡಭಾಗದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಹೀಗಾಗಿ ಈ ಒಂದು ಕಾಂಪೌಂಡ್ ಕುಸಿತ ಕಂಡಿದೆ ಅಂತಾನೆ ಹೇಳ್ಬೇಕು. ಏನು ಬಿಬಿಎಂಪಿ ಅಥವಾ ಜಿಬಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ತೆರವು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ. ಅಂದ್ರೆ ಕೆಇಬಿ ಅಥವಾ ಬೆಸ್ಕಾಂನವರು ಕೂಡ ಸ್ಥಳದಲ್ಲೇ ಮೊಕ್ಕಾಮನ್ನ ಹೂಡಿದ್ದಾರೆ. ನೀವು ನೋಡ್ತಾ ಹೋಗ್ಬೋದು, ಸುಮಾರು 2 ಜೆಸಿಬಿಗಳಲ್ಲಿ ಅವಶೇಷಗಳ ತೆರವು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಸುಮಾರು 4 ಲೈಟ್ ಪೋಲ್ ಕಂಬಗಳು ಧರಶಾಹಿಯಾಗಿದೆ ಈ ಒಂದು ಕಾಂಪೌಂಡ್ ಕುಸಿತದಿಂದಾಗಿ. ಅಂದ್ರೆ ನೀವು ಅಂದಾಜನ್ನ ಮಾಡ್ಕೋಬಹುದು ಇದರ ಒತ್ತಡ ಎಷ್ಟಿತ್ತು ಅಂತ, ಅಥವಾ ಇದರ ತೀವ್ರತೆ ಎಷ್ಟಿತ್ತು ಅಂತ. ಒಂದು ಗಮನಹರಿಸುವ ವಿಚಾರ ಏನು ಅಂತ ನಾವು ನೋಡ್ತಾ ಹೋದ್ರೆ, ಸದ್ಯ ಈ ಒಂದು ಅವಘಡದಲ್ಲಿ ಯಾವುದೇ ರೀತಿಯ ಅಂದ್ರೆ ಬೇರೆ ಕಾರು ಅಥವಾ ಯಾವ್ದಾದ್ರು ಪುಟ್ಟ ಅಥವಾ ಚಿಕ್ಕ ಮಕ್ಕಳು ಅಥವಾ ಬೇರೆ ಬೇರೆ ರೀತಿಯ ವಯಸ್ಕ ವ್ಯಕ್ತಿಗಳು ಇದ್ದಿದ್ದೇ ಆಗಿದ್ರೆ ಅದ್ರ ಪರಿಣಾಮ ಏನಾಗ್ತಾ ಇತ್ತು. ಮತ್ತೊಂದು ಬೌರಿಂಗ್ ಆಸ್ಪತ್ರೆಯ ಕಟ್ಟಡ ದುರಂತ ಏನಾಯ್ತು, ಆ ಒಂದು ಜಾಗದಲ್ಲಿ ಸುಮಾರು 8 ಜನ ಸಾವನ್ನಪ್ಪಿದ್ರು. ಆ ರೀತಿಯದ್ದೇ ಒಂದು ಅವಘಡ ಆಗುವ ಎಲ್ಲ ಸಂಭವವಿತ್ತು. ಆದ್ರೆ ಇಲ್ಲಿ ಯಾವುದೇ ರೀತಿಯ ಮಣ್ಣನ್ನ ಇಲ್ಲಿ ಗುಡ್ಡೆ ಮಾಡಿರ್ಲಿಲ್ಲ. ಏನು ಬೌರಿಂಗ್ ಆಸ್ಪತ್ರೆಯಲ್ಲಿ ನಾವೇನ್ ನೋಡಿದ್ವಿ ಆ ರೀತಿ ಇಲ್ಲಿ ಬಲಭಾಗದಲ್ಲಿ ಈ ಒಂದು ಕಾಂಪೌಂಡ್ಗೆ ಯಾವುದೇ ಸಪೋರ್ಟ್ ಇರಲಿಲ್ಲ. ಈ ಒಂದು ಕಾಂಪೌಂಡ್ ಕನ್ಸ್ಟ್ರಕ್ಷನ್ ಅನ್ನ ಮಾಡುವಾಗ ಯಾವುದೇ ರೀತಿಯ ಒಂದು ಪಿಲ್ಲರ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿ ಅದರ ಪಕ್ಕದಲ್ಲಿ ಕಾಂಪೌಂಡ್ ಅನ್ನ ಕಟ್ಟಿಲ್ಲ. ನೇರವಾಗಿ ಸ್ಟ್ರೈಟ್ ಆಗಿ ಒಂದು ಕಾಂಪೌಂಡ್ ಅನ್ನ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಹೀಗಾಗಿ ಅದಕ್ಕೆ ಸಪೋರ್ಟ್ ಯಾವುದೂ ಇಲ್ಲ. ಇದೇ ಒಂದು ಕಾರಣದಿಂದಾಗಿ ಈ ಒಂದು ಕಾಂಪೌಂಡ್ ಕುಸಿತ ಕಂಡಿದೆ. ನೀವು ನೋಡ್ತಾ ಹೋಗ್ಬೋದು, ಸುಮಾರು ಈ ಒಂದು ರೋಡ್ ಏನಿದೆ ಸುಮಾರು 18 ರಿಂದ 20 ಅಡಿ ಇದೆ. 20 ಅಡಿ ಉದ್ದಕ್ಕೂ ಕೂಡ ಆ ಒಂದು ಕಾಂಪೌಂಡ್ ಅವಶೇಷಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಇಷ್ಟರ ಮಟ್ಟಿಗೆ ಒಂದು ತೀವ್ರತೆ ಈ ಒಂದು ಅವಶೇಷದಲ್ಲಿ ಅಥವಾ ಕಾಂಪೌಂಡ್ ಅವಶೇಷದಲ್ಲಿ ತೊಡಗಿತ್ತು ಅಂತ ಹೇಳ್ಬೋದು. ಇನ್ನುಳಿದಂತೆ ಎಡಭಾಗದಲ್ಲಿ ನೋಡ್ತಾ ಹೋಗ್ಬೋದು, ಅಧಿಕಾರಿಗಳು ಕೂಡ ಬಂದಿದ್ದಾರೆ, ಏನು ಸ್ಥಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ರಾತ್ರಿ 10 ಗಂಟೆ ಆದರೂ ಕೂಡ ಅಧಿಕಾರಿಗಳು ಸ್ಥಳದಲ್ಲೇ ಮೊಕ್ಕಾಮನ್ನ ಹೂಡಿದ್ದಾರೆ. ಸದ್ಯ ಮೃತ ವ್ಯಕ್ತಿ ಏನಿದ್ದಾರೆ 53 ವರ್ಷದ ಶಿವಬೋರಯ್ಯ ಅವರನ್ನ ಹತ್ತಿರದ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಅವರ ನೆಂಟರು ಅಥವಾ ಅವರ ಸಂಬಂಧಿಕರು ಕೂಡ ಈಗಾಗಲೇ ಆಸ್ಪತ್ರೆಗೆ ಹೋಗಿದ್ದಾರೆ. ಆದ್ರೆ ಏನು ಅವರ ಪ್ರಾಣಾಪಾಯದಿಂದ ಬಚಾವ್ ಅಥವಾ ತಪ್ಪಿಸಲು ಯಾರ ಕೈಯಿಂದಲೂ ಕೂಡ ಸಾಧ್ಯವಾಗಿಲ್ಲ ಅನ್ನೋದು ನಿಜವಾಗಿಯೂ ಬೇಸರದ ಸಂಗತಿ. ಸೊ ಇದು ಈ ಒಂದು ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ಅಂತಾನೆ ಹೇಳ್ಬೇಕು. ಇದರಿಂದ ಕಲಿಯುವ ಪಾಠ ಏನು ಅಂತ ನೋಡ್ತಾ ಹೋದ್ರೆ, ಬೆಂಗಳೂರಲ್ಲಿ ಮಳೆಗಾಲ ಆಗಿರುವ ಕಾರಣದಿಂದ ಮರದ ಕೆಳಗಡೆ ಅಥವಾ ಎಲ್ಲಿಯೂ ನಿಂತ್ಕೋಬಾರ್ದು ಅನ್ನೋದು ಈ ಒಂದು ಘಟನೆಯಿಂದ ನಾವು ಕಲಿಯಬೇಕಾಗಿರುವ ಪಾಠ ಪ್ರಭು. ಹೀಗಾಗಿ ಇದು ಈ ಒಂದು ಸ್ಥಳದಿಂದ ಸ್ಪಾಟ್ ರಿಪೋರ್ಟ್. ಗಿರೀಶ್, ಈಗ ಮತ್ತೊಂದು, ಈಗ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ, ಆ ಕಾಂಪೌಂಡ್ ಏನು 10 ರಿಂದ 15 ಅಡಿ ಅಂತ ಹೇಳ್ತಾ ಇದ್ರಲ್ಲ, ಅದ್ರ ಮೇಲ್ಭಾಗ ನೋಡಿದ್ರೆ ಅದೇನೋ ಹಾಲೋ ಬ್ಲಾಕ್ಸ್ ಎಲ್ಲ ಈಗ ರೀಸೆಂಟಾಗಿ ಏನೋ ಅದನ್ನು ಹಾಕಿದಾರ ಏನು ಆ ಥರ ಅನ್ನಿಸ್ತಾ ಇದೆ. ಬಿಕಾಸ್ ಅದು ರೀಸೆಂಟಾಗಿ ಏನಾದರೂ ಒಂದು ವೇಳೆ ಅದನ್ನು ಕಟ್ಟಿದ್ದಿದ್ರೆ ಹಾಲೋ ಬ್ಲಾಕ್ಸ್ ಹಾಕಿ ಆ ವೆಯ್ಟಿಗೇನೆ ಅದು ಬಿದ್ದಿದೆಯಾ ಹೇಗೆ ಅಂತ. ಅದ್ರ ಜೊತೆಗೆ ಈಗ ಪಾಪ ಆಟೋ ಓಡಿಸ್ಕೊಂಡಿದ್ದಂಥ ವ್ಯಕ್ತಿ ಈಗ ಇನ್ನಿಲ್ಲ ಆತ, ಈಗ ಆತನ ಕುಟುಂಬ ಹೆಂಗೆ, ಸರ್ಕಾರ ಏನಾದರೂ ಪರಿಹಾರದ ವಿಚಾರವಾಗಿ ಏನಾದರೂ ಹೇಳಿದೆಯಾ, ಏನು ಕತೆ? ಪ್ರಭು, ಖಂಡಿತವಾಗಿಯೂ ನೀವು ಎಡಭಾಗದಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ಗೋಡೆ ಅಂದ್ರೆ ಇಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಮೊದಲು ಅಂದ್ರೆ ಸುಮಾರು 8 ಅಡಿ ಎತ್ತರವಿತ್ತು. ಆದ್ರೆ ಕೆಲವು ವರ್ಷಗಳಿಂದ ಈ ಕ್ಲಬ್ನವರು ಸ್ವಲ್ಪ ಅದನ್ನ ಎತ್ತರ ಮಾಡುವ ನಿಟ್ಟಿನಲ್ಲಿ ಅದರ ಮೇಲೆ ಸುಮಾರು 4 ಅಡಿಯ ಒಂದು ಕಾಂಪೌಂಡ್ ಅಥವಾ ಗೋಡೆಯನ್ನ ಕಟ್ಟಿದ್ರು, ಅದು ಕೂಡ ಸಿಮೆಂಟ್ ಇಟ್ಟಿಗೆಯಿಂದ. ಹೀಗಾಗಿ ಈ ಒಂದು ಕಾಂಪೌಂಡ್ ಅನ್ನ ನೀವೇನ್ ನೋಡ್ತಾ ಇದ್ದೀರಾ, ಇದರ ಬಲಭಾಗದಲ್ಲಿ ಯಾವುದೇ ಸಪೋರ್ಟ್ ಇರಲಿಲ್ಲ. ಒಂದು ಎರಡನೇದಾಗಿ ಈ ಒಂದು ಹಳೆಯ ಕಾಂಪೌಂಡ್ ಏನಿದೆ ಕಲ್ಲಿನ ಕಟ್ಟಡ ಆಗಿತ್ತು ಇದು. ಸೊ ಈ ಒಂದು ಕಲ್ಲಿನ ಕಟ್ಟಡದ ಮೇಲೆ ಮತ್ತೆ ಸಿಮೆಂಟ್ ಇಟ್ಟಿಗೆಗಳಿಂದ ಮತ್ತಷ್ಟು ಕಟ್ಟಡವನ್ನ ಕಟ್ತಾರೆ. ಹೀಗಾಗಿ ಅದರ ಒತ್ತಡ ಅಥವಾ ಪ್ರೆಷರ್ ಜಾಸ್ತಿ ಆಗಿತ್ತು. ಅಂದ್ರೆ ಬೆಂಗಳೂರಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಹೋದ್ರೆ, ಎಲ್ಲಿ ನೋಡಿದ್ರು ಕಾಂಕ್ರೀಟ್ ಇದೆ. ಈ ಒಂದು ರಸ್ತೆ ನೋಡಿದ್ದಾದ್ರೂ ಕೂಡ ಇಲ್ಲಿಯೂ ಕೂಡ ಟಾರ್ ಇದೆ, ಕಾಂಕ್ರೀಟ್ ಇದೆ. ಹೀಗಾಗಿ ನೀರು ಹೋಗ್ಲಿಕ್ಕೆ ಎಲ್ಲೂ ಜಾಗ ಇಲ್ಲ. ಅಂದ್ರೆ ಆ ಗೋಡೆಗೂ ಕೂಡ ಯಾವುದೇ ರೀತಿಯ ಸಪೋರ್ಟ್ ಇಲ್ಲ. ಇನ್ನು ಸಪೋರ್ಟ್ ಇಲ್ದೇನೆ ಬಲಭಾಗದ ಮಣ್ಣು ಕುಸಿತಗೊಂಡಿದೆ. ಹೀಗಾಗಿ ಅದಕ್ಕೆ ಬೆಂಬಲ ಅಥವಾ ಸಪೋರ್ಟ್ ಇಲ್ದೇನೆ ಅದೊಂದು ಗೋಡೆ ಕುಸಿತ ಆಗಿರೋದು. ಇನ್ನು ಶಿವಬೋರಯ್ಯ ಅವರ ಸಾವಿಗೆ ಯಾವ ರೀತಿ ನ್ಯಾಯವನ್ನ ಒದಗಿಸ್ತಾರೆ ಅಂತ ನೋಡ್ತಾ ಹೋದ್ರೆ, ಖಂಡಿತವಾಗಿಯೂ ಇಲ್ಲಿನ
ಝೋನಲ್ ಆಫೀಸರ್ಗಳು ಇದರ ಬಗ್ಗೆ ಏನು ಮಾಹಿತಿಯನ್ನ ಸಂಗ್ರಹಣೆಯನ್ನ ಮಾಡಿ ಶಿವಬೋರಯ್ಯ ಅವರ ಕುಟುಂಬಸ್ಥರ ಜೊತೆ ಮಾತಾಡ್ಲೇಬೇಕು. ಯಾಕಂದ್ರೆ ಆ ವ್ಯಕ್ತಿಯ ತಪ್ಪೇನೂ ಇಲ್ಲ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಈ ಒಂದು ಜಾಗದಲ್ಲಿ ಅವರು ಬಂದು ನಿಂತ್ಕೊಂಡಿದ್ದಾರೆ, ಇಲ್ಲಿ ಯಾವುದೇ ಮರ ಇಲ್ಲ, ಏನೂ ಇರ್ಲಿಲ್ಲ. ಆದ್ರೂ ಕೂಡ ಈ ರೀತಿಯಾಗಿ ಅಚಾನಕ್ ಆಗಿ ಒಂದು ಘಟನೆ ಆಗಿದೆ. ಇದಕ್ಕೆ ಯಾವ ರೀತಿ ನ್ಯಾಯ ಒದಗಿಸ್ತಾರೆ ಅನ್ನೋದು ಪ್ರಸ್ತುತವಾದಂತಹ ಒಂದು ಪ್ರಶ್ನೆ ಅಂತಾನೆ ಹೇಳ್ಬೋದು ಪ್ರಭು. ಒಟ್ಟಾರೆ ಅವರದ್ದು ಯಾವುದೇ ಒಂದು ತಪ್ಪು ಇಲ್ಲದಿದ್ದರೂ ಕೂಡ ಆ ವ್ಯಕ್ತಿ ಸಾವಿಗೀಡಾಗಿದ್ದಾರೆ ಅನ್ನೋದು ಖಂಡಿತವಾಗಿಯೂ ಒಂದು ಎಲ್ಲರಿಗೂ ಕೂಡ ಬೇಜಾರಾಗುವ ವಿಚಾರ ಅಂತಾನೆ ಹೇಳ್ಬೇಕು ಪ್ರಭು. ಓಕೆ, ಥ್ಯಾಂಕ್ ಯು ಗಿರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಒಂದು ಈಗ ಕಾಂಪೌಂಡು ಆಲ್ಮೋಸ್ಟ್ ಅದು 8-10 ಅಡಿ ಮುಂಚಿತವಾಗಿ ಇದ್ದಂಥ ಕಾಂಪೌಂಡ್ ಅದು. ಅದ್ರ ಮೇಲೆ ಯಾಕಂತಂದರೆ ಆ ದೃಶ್ಯದಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅದು ರೀಸೆಂಟ್ ಆಗೋ ಅಥವಾ ಒಂದು 6 ತಿಂಗಳ ಮುಂಚೆನೋ ಅಥವಾ 1 ವರ್ಷದ ಮುಂಚೆನೋ ಅಥವಾ ಇತ್ತೀಚಿನ ದಿನಗಳಲ್ಲಿ ಏನಾದರೂ ಅದನ್ನು ಇನ್ನೊಂದು ಸ್ವಲ್ಪ ಹೈಟಿಗೆ ಮಾಡಿದಾರೋ ಏನೋ ಗೊತ್ತಿಲ್ಲ. ಬಟ್ ಹಾಗೆ ಅನ್ನಿಸ್ತಾ ಇದೆ. ಬಿಕಾಸ್ ಆ 8 ಅಡಿ 10 ಅಡಿವರೆಗೂ ಆ ಕಾಂಪೌಂಡ್ ಏನಿತ್ತು ಅದ್ರ ಕೆಪಾಸಿಟಿ ಅಷ್ಟೇ ಇರುತ್ತೆ. ಬಟ್ ಅದರ ಮೇಲೆ ಇನ್ನೂ ಒತ್ತಡ ಜಾಸ್ತಿ ಹಾಕಿ 4 ಅಡಿ 5 ಅಡಿ ಇವರು ಎಕ್ಸ್ಟ್ರಾ ಹಾಲೋ ಬ್ಲಾಕ್ಸ್ಗಳನ್ನು ಹಾಕಿ ದೊಡ್ಡ ಮಟ್ಟದ